ನಮಸ್ಕಾರ ಕನ್ನಡದ ಜನತೆ. ಇವತ್ತು ಹೊಟ್ಟೆ ಹಸಿದಿತ್ತು ತುಂಬ, ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ. ಮನೇಲಿರೋ ಐಟಮ್ ಎಲ್ಲ ಯೂಸ್ ಮಾಡಿ ಮಾಡಿ ಏನೇನೋ ಮಾಡಿದ್ದಾಯಿತು. ಇವತ್ತೇನಾದ್ರು ಖರ್ಚು ಮಾಡೇ ತಂದು ಮಾಡೋಣ ಅಂದ್ಬಿಟ್ಟು ಹೋಗಿ ಈರುಳ್ಳಿ, ಕ್ಯಾರೆಟು, ಮೆಣಸಿನ್ಕಾಯಿ, ದೊಡ್ಡ ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಬೀನ್ಸು, ಸ್ವಲ್ಪ 20 ರೂಪಾಯಿಗೆ ಚಿಲ್ಲಿ ಸಾಸು ಮತ್ತು ಪೆಪ್ಪರು ಇಷ್ಟನ್ನು ತಗೊಬಂದಿದ್ದೀನಿ. ಇದನ್ನು ಕಟ್ ಮಾಡಿ ಫ್ರೈಡ್ ರೈಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ಇದನ್ನೆಲ್ಲ ಕಟ್ ಮಾಡಿಬಿಟ್ಟು ಬಂದು ಸಿಗ್ತೀನಿ ರೀ. ತರಕಾರಿ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಇದು ಕಾಳುಮೆಣಸು ತಂದಿದ್ನಲ್ಲ, ಅದನ್ನು ಜಜ್ಜಿ ಪುಡಿ ಮಾಡಿ ಪೆಪ್ಪರ್ ಪೌಡ್ರ್ ಮಾಡಿದ್ದೀನಿ. ಮತ್ತು ಇದು ಕೊತ್ತಂಬರಿ ಸೊಪ್ಪು, ಇದು ಎಲೆಕೋಸು ಎಲ್ಲ ರೆಡಿಯಾಗಿದೆ. ಬಾಣಲಿಗೆ ಎಣ್ಣೆ ಬಿಡ್ತಾಯಿರಿ. ನಾನು ಅಷ್ಟರಲ್ಲಿ ಎಲ್ಲ ಐಟಮ್ ತುಂಬ್ಕೊಂಡು ಅಡುಗೆ ಮನೆಗೆ ಬಂದುಬಿಡ್ತೀನಿ. ಎಣ್ಣೆ ಕಾಯ್ದಿದೆ. ಸ್ವಲ್ಪ ಜೀರಿಗೆ ಹಾಕ್ತಿದ್ದಂಗೆ ನೆಕ್ಸ್ಟ್ ಹಾಕ್ತೀರಾ? ಜೀರಿಗೆ ಹಾಕ್ತಿದ್ದಂಗೆ ಈರುಳ್ಳಿ, ಮೀಡಿಯಮಾಗಿ ಫ್ರೈ ಮಾಡ್ಕೊಳ್ಳಿ. ಯಾವುದನ್ನ ಈರುಳ್ಳಿನ ಸ್ವಲ್ಪ ಜಾಸ್ತಿ ಬೇಡ, ಮೀಡಿಯಮಾಗಿ. ಈರುಳ್ಳಿ ಸ್ವಲ್ಪ ರೋಸ್ಟ್ ಆಗ್ತಿದ್ದಂಗೆ 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಮೆಣಸಿನ್ಕಾಯಿ ಹಾಕೊಳ್ಳಿ. ಕ್ಲೀನಾಗಿ ಉದ್ದುದ್ದ ಕಟ್ ಮಾಡಿರೋ ಮೆಣಸಿನ್ಕಾಯಿ ಹಾಕೊಳ್ಳಿ, ಮತ್ತೆ ಮಿಕ್ಸ್ ಮಾಡಿ. ಸ್ವಲ್ಪ ಅದು ಫ್ರೈ ಆಗ್ತಿದ್ದಂಗೆ ಈ ಕ್ಯಾರೆಟು, ಬೀನ್ಸು ಮತ್ತು ದೊಡ್ಡ ಮೆಣಸಿನ್ಕಾಯಿ ಮತ್ತು ಎಲೆಕೋಸು ಅಷ್ಟನ್ನು ಒಟ್ಟಿಗೆ ಹಾಕೊಳ್ಳಿ. ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು 20% ಫ್ರೈ ಆಗಬೇಕಷ್ಟೇ, ಜಾಸ್ತಿ ಫ್ರೈ ಆಗಬಾರ್ದು. ಒಂದು 70% ಈ ತರಕಾರಿ ಎಲ್ಲ ಫ್ರೈ ಆಗಿದೆ. ಇವಾಗ ಇದಕ್ಕೆ ಮೇಯ್ನಾಗಿ ಚಿಲ್ಲಿ ಸಾಸು. ನೀವು ಅನ್ನ ಹಾಕಿದ್ಮೇಲಾದರೂ ಚಿಲ್ಲಿ ಸಾಸ್ ಹಾಕ್ಬೋದು, ಅಥವಾ ಅದಕ್ಕಿಂತ ಮುಂಚೆನಾದ್ರು ಹಾಕ್ಬೋದು. ಅದಕ್ಕಿಂತ ಮುಂಚೆ ಹಾಕೋದೇನೆಂದರೆ ನೀರು ಬಿಟ್ಕೊಬಿಡುತ್ತೆ ಅನ್ನ ಹಾಕೋಕ್ಕಿಂತ ಮುಂಚೆ. ನನಗೆ ಸ್ವಲ್ಪ ಗೊಜ್ಜು ಥರನೇ ಬೇಕು, ಅದಕ್ಕೇ ನಾನು ಮೊದಲೇ ಹಾಕ್ತಾಯಿದ್ದೀನಿ. ನೀವು ಬೇಕಂದ್ರೆ ಆಮೇಲೆ ಹಾಕೋಬೋದು. ಮತ್ತು ಒಂದು ಚಿಕ್ಕ ಸ್ಪೂನಷ್ಟು ಪೆಪ್ಪರ್ ಪೌಡ್ರು, ಮತ್ತು 1 ಸ್ಪೂನು ಖಾರದ ಪೌಡ್ರು, ಸಾಂಬಾರು ಪೌಡ್ರ್. ಆ್ಯಕ್ಚುಲಿ ಖಾರದ ಪೌಡ್ರಲ್ಲ. ನೀವು ಬೇಕಂದರೆ ಫ್ರೈಡ್ ರೈಸ್ ಮಸಾಲೆ ಇದ್ದರೆ ಫ್ರೈಡ್ ರೈಸ್ ಮಸಾಲೆ ಹಾಕೋಬೋದು. ನನ್ನ ಹತ್ರ ಇಲ್ಲ, ಸೊ ನಾನು ಅದಕ್ಕೆ ನಾನೇ ಮಸಾಲೆ ಹಾಕ್ತಾಯಿದ್ದೀನಿ. ಒಂದು ಚಿಟಿಕೆ ಅರಿಶಿನ, ಮತ್ತು ನಿಮ್ಗೆ ಉಪ್ಪು ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳಿ. ಹಾಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿ. ಇವಾಗ ಕ್ಲೀನಾಗಿ ರೆಡಿಯಾಗಿದೆ. ಇವಾಗ ಸಹ ಅನ್ನ ಹಾಕಿದ್ದೀನಿ. ಅನ್ನ ಹಾಕೊಂಡಿದ್ದೀನಿ. ಒಂದೇ 1 ಸ್ಪೂನು ಸಕ್ಕರೆ ಹಾಕೊಳ್ಳಿ. ನಂಗೆ ಯಾರೋ ಒಬ್ಬರು ಗ್ರೇಟ್ ಶೆಫ್ ಹೇಳ್ಕೊಟ್ಟಿದ್ದು, ಚೆನ್ನಾಗಿರುತ್ತೋ ಇಲ್ಲವೋ ಗೊತ್ತಿಲ್ಲ, ನಾನು ಟೇಸ್ಟ್ ಮಾಡ್ತೀನಿ. ಇವಾಗ ಹಂಗೆ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಬಿಡಿ. ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಸಕ್ಕತ್ತಾಗಿದೆ. ನಾನು ತಟ್ಟೆಗೆ ಹಾಕೊಂಡು ಆಲ್ರೆಡಿ ತಿನ್ನೋಕೆ ಶುರು ಮಾಡಿದ್ದೀನಿ. ನೀವು ಹಾಕೊಂಡು ತಿಂತಾಯಿರಿ. ಈ ವಿಡಿಯೋ ಇಷ್ಟ ಆಗಿದ್ದೀನಿ ಅಂದ್ಕೊಳ್ತೀನಿ. ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಒಂದು ಹಂಗೆ ಕಮೆಂಟ್ ಹಾಕ್ಬಿಡಿ. ಬಾಯ್.